ಇವತ್ತು ಈ ಕರ್ನಾಟಕ ರಾಜ್ಯೋತ್ಸವ ಅಥವಾ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೇನೆ. ಕಾರಣ ನಾವೀಗ ಡಿಸೆಂಬರ್ ತಿಂಗಳಿದ್ದೀವಿ. ನವಂಬರ್ ತಿಂಗಳ ಪೂರ್ತಿ ನಮ್ಮ ರಾಜ್ಯದಲ್ಲಿ, ವಿಶೇಷವಾಗಿ ಬೆಂಗಳೂರು ಮತ್ತು ಬೆಂಗಳೂರು ಸುತ್ತಲ ಭಾಗಗಳಲ್ಲಿ ಈ ಕರ್ನಾಟಕ ರಾಜ್ಯೋತ್ಸವನ ಆಚರಿಸಿರು. ಏನಿದು ಕರ್ನಾಟಕ ರಾಜ್ಯೋತ್ಸವ? 1956ನೇ ಇಸ್ವಿನಲ್ಲಿ ಈ ನಮ್ಮ ಹಳೆ ಮೈಸೂರು ಭಾಗ ಏತು ಅದಕ್ಕೆ ಕನ್ನಡ ಮಾತಾಡ್ತಕ್ಕಂಥ ಭಾಗಗಳು ಬಾಂಬೆ ಕರ್ನಾಟಕದಿಂದ ಬೆಳಗಾಂ, ಧಾರವಾಡ, ಬಿಜಾಪುರ, ಉತ್ತರ ಕನ್ನಡ ಮತ್ತು ಹೈದರಾಬಾದ್ ಕರ್ನಾಟಕದಿಂದ ಬೀದರ್, ಗುಲ್ಬರ್ಗ, ರಾಯಚೂರು, ಮದ್ರಾಸ್ ಪ್ರಾಂತ್ಯದಿಂದ ಮಂಗಳೂರು ಇವು ಸೇರ್ಪಡೆಯಾದವು, ಕೊಳ್ಳೇಗಾಲ ಎಲ್ಲ. ಹಾಗಾಗಿ ಭಾಷೆ, ಕನ್ನಡ ಭಾಷೆ ಮಾತಾಡೋ ಎಲ್ಲ ಭಾಗಗಳು ಒಂದಾಯಿತು ಅಂತ ಕರ್ನಾಟಕ ರಾಜ್ಯ ಆಯಿತು. ಇದಕ್ಕೆ ಕಾರಣ ಏನು? ಮೊದಲು ನಮ್ಮಲ್ಲಿ ಇದ್ದಿದ್ದು ಮೈಸೂರು ರಾಜ್ಯ ಸ್ವತಂತ್ರ ಬಂದಾಗ. ಆನಂತರ ಆಂಧ್ರದ ಪೊಟ್ಟಿ ಶ್ರೀರಾಮುಲು ಅನ್ನೋರು ತಮಗೆ ಮದ್ರಾಸಿಂದ ಹೊರಬಂದು ನಮ್ಮ ಭಾಷೆ ತೆಲುಗು ಮಾತಾಡೋರಿಗೆ ಒಂದು ಭಾಷೆ ಕೊಡಬೇಕು, ತೆಲುಗು ಭಾಷೆಗೆ ಒಂದು ರಾಜ್ಯ ಇರಬೇಕು ಅಂತೇಳಿ ಹೋರಾಟ ಮಾಡಿದ್ರು, ಉಪವಾಸ ಮಾಡಿದ್ರು. ಆ ಉಪವಾಸ ಎಷ್ಟರ ಮಟ್ಟಿಗಿತ್ತು ಅಂದರೆ, ಆ ಉಪವಾಸ ಮಾಡ್ತಾನೆ ಅವರು ತೀರೋದ್ರು, ಸತ್ತೋದ್ರು. ಅದಕ್ಕೋಸ್ಕರ ಆಗ ನಮ್ಮ ದೇಶದ ಪ್ರಧಾನಿಯಾಗಿದ್ದಂಥ ನೆಹರು ಅವರು ಎಲ್ಲ ಕಡೆ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನು ಪುನರ್ವಿಂಗಡಣೆ ಮಾಡಿದರು. ಅದರ ಆಧಾರದಲ್ಲಿ ನಮ್ಮ ರಾಜ್ಯದಲ್ಲಿ ಅವಾಗ ಮೈಸೂರು ರಾಜ್ಯ ಕೆಂಗಲ್ ಹನುಮಂತಯ್ಯನವರು ಮುಖ್ಯಮಂತ್ರಿ ಆಗಿದ್ದರು. ಅವರು ಅದನ್ನ ಒಪ್ಕೊಂಡು ಈ ಬಾಂಬೆ, ಹೈದರಾಬಾದು ಮತ್ತು ಮದ್ರಾಸ್ ಪ್ರಾಂತ್ಯಗಳಿಂದ ಇದ್ದಂಥ ಕನ್ನಡ ಪ್ರದೇಶಗಳನ್ನ ಸೇರಿಸಿ ಒಂದು ರಾಜ್ಯ ಮಾಡಿದರು. ಅದನ್ನ ವಿಶಾಲ ಕರ್ನಾಟಕ, ವಿಶಾಲ ಮೈಸೂರು ಅಂತ ಕರೆದರು. ಆಗ ಹೊಸೂರು ಮತ್ತು ಡಂಕಣಿಕೋಟೆ, ಕೃಷ್ಣಗಿರಿ ಪ್ರದೇಶಗಳು ಕನ್ನಡ ಪ್ರದೇಶ ಆಗಿದ್ದರೂ ಸಹ ಅವು ಸೇರ್ಪಡೆ ಆಗಲಿಲ್ಲ. ಕಾರಣ ಆಗ ಮದ್ರಾಸ್ನಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥವರು ರಾಜಗೋಪಾಲಾಚಾರ್ಯರು. ರಾಜಗೋಪಾಲಾಚಾರ್ಯರು ಹುಟ್ಟಿದ್ದು ಹೊಸೂರು ಜಿಲ್ಲೆಯಲ್ಲಿ. ಅವರು ತಮ್ಮ ಭಾಗನ ಬಿಟ್ಕೊಡೋಕ್ಕೆ ಇಷ್ಟಪಡದೆ ಅಷ್ಟರ ಮಟ್ಟಿಗೆ ಕನ್ನಡ ಪ್ರದೇಶಗಳು ತಮಿಳುನಾಡಲ್ಲಿ ಉಳ್ಕೊಂಡವು. ಆ ಒಂದು ಕರ್ನಾಟಕ ರಾಜ್ಯ, ವಿಶಾಲ ಕರ್ನಾಟಕ, ವಿಶಾಲ ಮೈಸೂರು ಅಂತ ಆದರೂ ಕೂಡ ಕರ್ನಾಟಕ ಅಂತ ಹೆಸರು ಬಂದಿದ್ದು 1972ರಲ್ಲಿ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆದಾಗ ಈ ಭಾಗಕ್ಕೆ ಕರ್ನಾಟಕ ಅಂತ ಹೆಸರು ಕೊಟ್ಟರು. ಆಗ ಈ ರಾಜ್ಯ ಎಲ್ಲ ಭಾಷಾವಾರ್ಜರು ಒಂದಾಯಿತು ಅನ್ನೋ ಆನಂದದಲ್ಲಿ, ಖುಷಿಯಲ್ಲಿ ಎಲ್ಲ ಕಡೆ ರಾಜ್ಯೋತ್ಸವ ಪ್ರಾರಂಭ ಆಯಿತು. ವಿಶೇಷವಾಗಿ ನಮ್ಮ ಬೆಂಗಳೂರು ಅಂಥ ನಗರಗಳಲ್ಲಿ ಪ್ರತಿ ಭಾಗಕ್ಕೆ, ವಿಭಾಗದಲ್ಲಿ, ಪ್ರತಿ ಗಲ್ಲಿನಲ್ಲೂ ಕೂಡ ಒಂದೊಂದು ಕರ್ನಾಟಕ ರಾಜ್ಯೋತ್ಸವ ಪ್ರಾರಂಭ ಆಯಿತು. ಇದು ಎಷ್ಟರ ಮಟ್ಟಿಗೆ ಅಂದರೆ ನವಂಬರ್ 1ರಿಂದ ಹಿಡಿದು ನವಂಬರ್ ಕೊನೆವರೆಗೂ ಈ ರಾಜ್ಯೋತ್ಸವಗಳನ್ನ ಆಚರಣೆ ಮಾಡೋಕ್ಕೆ ಪ್ರಾರಂಭ ಮಾಡಿದರು. ಹೇಗಿದೆ ಈ ರಾಜ್ಯೋತ್ಸವಗಳು? ಈ ರಾಜ್ಯೋತ್ಸವಗಳಲ್ಲಿ ಕೆಲವು ಯುವಕರು ಕನ್ನಡ ಸಂಘ ಅಥವಾ ಬೇರೆ ಬೇರೆ ಸಂಘಗಳನ್ನ ರಚಿಸ್ಕೊತಾರೆ. ಅವರು ಆ ರಾಜ್ಯೋತ್ಸವದ ಹೆಸರಲ್ಲಿ ತಮ್ಮ ಭಾಗದಲ್ಲಿರ್ತಕ್ಕಂಥ ಅಂಗಡಿ ಮುಂಗಟ್ಟು ವ್ಯಾಪಾರಿಗಳು, ರಾಜಕೀಯ ನಾಯಕರುಗಳ ಹತ್ರ ಹಣ ಶೇಖರಣೆ ಮಾಡಿ ಒಂದು ದಿನದ ಮಟ್ಟಿಗೆ ಅಥವಾ 3 ದಿನದ ಮಟ್ಟಿಗೆ ಕುಣಿದು ಕುಪ್ಪಳಿಸೋದು, ಕನ್ನಡ ಸಿನಿಮಾ ಹಾಡುಗಳನ್ನ ಹಾಕೋದು, ಇಷ್ಟರ ಮಟ್ಟಿಗೆ ಆಗಿದೆ ವಿನಃ ಕರ್ನಾಟಕ ರಾಜ್ಯೋತ್ಸವದಲ್ಲಿ ಕನ್ನಡದ ಬಗ್ಗೆ ಆಗಲಿ, ಕನ್ನಡ ಭಾಷೆಯ ಬಗ್ಗೆ ಆಗಲಿ, ಕನ್ನಡ ಹಿತಾಸಕ್ತಿ ಬಗ್ಗೆ ಆಗಲಿ ಏನೂ ಮಾತಾಡೋದಿಲ್ಲ. ಅಲ್ಲಿ ಬರ್ತಕ್ಕಂಥ ಯುವಕರು, ವಿಶೇಷವಾಗಿ ಯುವ ಶಕ್ತಿ ಸಂಘಟನೆ ಆಗ್ತದೆ. ಅವರು ಬೇರೆಯವರ ಹಣದಲ್ಲಿ ತಾವು ಕುಣಿದು ಕುಪ್ಪಳಿಸೋ ಕೆಲಸ ಮಾಡ್ತಾರೆ. ವಿಶೇಷವಾಗಿ ಸಿನಿಮಾ ಹಾಡುಗಳು ಹಾಕ್ಕೊಂಡು ಕುಣಿತಾರೆ. ಬಿಟ್ಟರೆ ಅದರಿಂದ ನಮ್ಮ ಭಾಷೆಗೆ ಅಥವಾ ಭಾಷೆಯ ಕನ್ನಡ ಭಾಷೆಯ ಜನರ ಜನಜೀವನದ ಬಗ್ಗೆ ಆಗಲಿ, ಅವ್ರ ಸಮಸ್ಯೆಗಳ ಬಗ್ಗೆ ಆಗಲಿ ಏನೂ ಮಾತಾಡೋದಿಲ್ಲ. ಅನೇಕರಿಗೆ ಕನ್ನಡ ಭಾಷೆಯಲ್ಲಿ ಎಷ್ಟು ಅಕ್ಷರ ಇವೆ ಅಂತ ಗೊತ್ತಾಗಲ್ಲ. ಆದರೂ ಸಹ ಕನ್ನಡ ರಾಜ್ಯೋತ್ಸವನ
ಆಚರಿಸ್ತಾರೆ. ಸಿನಿಮಾ ನಟಿಯರ ಹೆಸರುಗಳು ಹೇಳ್ಕೊಂಡು ಅಥವಾ ಕರೆದು ಅವ್ರ ಹೆಸರಲ್ಲಿ ಕುಣಿತಾರೆ. ಇದು ರಾಜ್ಯೋತ್ಸವ ನಮ್ಮ ಸಂಸ್ಕೃತಿನ ಬೆಳೆಸೋದ್ರ ಬದಲು ಜನಸಂಘಟನೆ ಆ ಶಕ್ತಿನ ದೇಶದ ಅಥವಾ ರಾಜ್ಯದ ಅಭಿವೃದ್ಧಿಗೆ ಖರ್ಚು ಮಾಡೋದ್ರ ಬದಲು ಅದು ಒಂದು ವಿರೋಧಾಭಾಸವಾದಂಥ ಮಾರ್ಗ, ತೊಂದರೆ ಮಾಡ್ತಕ್ಕಂಥ ಮಾರ್ಗನ ಹಿಡಿದಿದೆ. ಯಾಕೆಂದರೆ ಇದರಲ್ಲಿ ಎಲ್ಲ ರೀತಿಯ ಜನ ಯಾರು ಸಭ್ಯರಲ್ಲ ಅಂಥವರು ಕೂಡ ಸಾರ್ವಜನಿಕರಿಂದ ಒತ್ತಾಯ ಮಾಡಿ ಗಲಾಟೆ ಮಾಡಿ ಹಣ ವಸೂಲು ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಮತ್ತು ಯಾವುದೇ ರೀತಿಯಲ್ಲಿ ಕನ್ನಡ ಭಾಷೆಗಾಗಲಿ, ಕನ್ನಡ ಸಾಹಿತ್ಯಕ್ಕಾಗಲಿ, ಕನ್ನಡ ಸಂಸ್ಕೃತಿಗಾಗಲಿ, ಕನ್ನಡ ಜನಜೀವನದ ಬಗ್ಗೆ ಆಗಲಿ ಯಾವ ವಿಚಾರನೂ ಮಾಡೋದಿಲ್ಲ. ಇದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗ್ತದೆ. ಈ ಕನ್ನಡ ರಾಜ್ಯೋತ್ಸವದಲ್ಲಿ ಇಡೀ ರಾಜ್ಯದಲ್ಲಿ, ವಿಶೇಷವಾಗಿ ಬೆಂಗಳೂರು ಅಂತ ನಗರದಲ್ಲಿ ಜನ ಸಂಘಟಿತರಾಗ್ತಾರೆ, ಯುವಕರು ಸಂಘಟಿತರಾಗ್ತಾರೆ. ಆ ಯುವ ಶಕ್ತಿ ಹೇಗಿರಬೇಕು, ಹೇಗೆ ರಾಜ್ಯೋತ್ಸವ ಆಚರಿಸಬೇಕು ಅನ್ನೋದ್ರ ಬಗ್ಗೆ ಕೆಲವರಾದರೂ ಯೋಚನೆ ಮಾಡಬೇಕಾಗ್ತದೆ. ಆ ರೀತಿ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಆ ರೀತಿ ಮಾಡಿಸೋದಕ್ಕೆ ಜನನ ನಾವು ಉತ್ತೇಜಿಸಬೇಕು. ಏನೆಂದರೆ, ಈಗ ನಾನು ಕನ್ನಡ ರಾಜ್ಯೋತ್ಸವ ಮಾಡುವಾಗ ನಮ್ಮಲ್ಲಿರ್ತಕ್ಕಂಥ ಜಿಲ್ಲೆಗಳು ಹೆಚ್ಚಾಗೋದಿಲ್ಲ ಅಥವಾ ನಮ್ಮ ಭಾಷೆಯ ಅಕ್ಷರಗಳು ಹೆಚ್ಚಾಗೋದಿಲ್ಲ. ನಾವು ಯೋಚನೆ ಮಾಡಬೇಕಾದ್ದೇನು? ನಾವು ಯೋಚನೆ ಮಾಡಬೇಕಾದ್ದು ಕನ್ನಡಿಗರ ಹಿತಾಸಕ್ತಿನ ಯೋಚನೆ ಮಾಡಬೇಕು. ಕನ್ನಡಿಗರ ಸಂಸ್ಕೃತಿ ಬೆಳೀತಾ ಇದೆಯಾ, ಅವರ ಜನಜೀವನಕ್ಕೆ ಅನುಕೂಲ ಆಗ್ತಾ ಇದೆಯಾ, ಆ ಸಮಸ್ಯೆಗಳ ನಾವು ಪರಿಹಾರ ಮಾಡೋಕ್ಕೆ ಸಾಧ್ಯನಾ, ಇಲ್ಲಿರ್ತಕ್ಕಂಥ ಆಡಳಿತದಲ್ಲಿರ್ತಕ್ಕಂಥ ಭ್ರಷ್ಟಾಚಾರ ಅಥವಾ ಭ್ರಷ್ಟರು, ಸಮಾಜಘಾತಕರು ಅಧಿಕಾರ ಹಿಡಿತಕ್ಕಂಥದ್ದನ್ನ ತಡೆಯೋದಕ್ಕೆ ಯುವ ಶಕ್ತಿನ ನಾವು ಉಪಯೋಗಿಸ್ತಾ ಇದ್ದೀವ, ದೇಶದ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡ್ತಿದ್ದೀವ, ನಾವು ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ. ಆ ರೀತಿ ಆದಾಗ ಕನ್ನಡ ಸಂಘಗಳು ನಿಜವಾಗಲೂ ಸಹ ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಒಳ್ಳೆಯದು ಮಾಡ್ತವೆ. ಇದಕ್ಕೆ ಹೇಳೋದಾದರೆ, ಇತ್ತೀಚೆಗೆ ಒಂದು ಕನ್ನಡ ರಾಜ್ಯೋತ್ಸವ ನಡೀತು ಶಿಳ್ಘಟ್ಟ ಎಂಬ ಕಡೆ. ಅಲ್ಲಿನ ಮಾಡಿದ ಯುವಕರನ್ನ ನಾನು ನೋಡಿದೆ. ಆ ರೀತಿ ಎಲ್ಲರೂ ಮಾಡಿದೆ ಆದರೆ ಇಡೀ ನಮ್ಮ ರಾಜ್ಯದ ಸ್ಥಿತಿನೇ ಬೇರೆ ಆಗ್ತದೆ. ಅಲ್ಲಿನ ಯುವಕರು ಸಾರ್ವಜನಿಕರಿಂದ ಹಣ ಶೇಖರಣೆ ಮಾಡಲಿಲ್ಲ, ಅಧಿಕಾರಿಗಳಿಂದ ಹಣ ಇಸ್ಕೊಳ್ಳಲಿಲ್ಲ, ರಾಜಕಾರಣಿಗಳಿಂದ ಹಣ ಇಸ್ಕೊಳ್ಳಲಿಲ್ಲ. ತಾವೇ ಹಣ ಹಾಕಿ ಈ ರಾಜ್ಯೋತ್ಸವ ಸೇರಿದ ಹಾಗೆ ಎಲ್ಲ ಆ ನಾಡ ಹಬ್ಬಗಳನ್ನು ನಾವು ಆಚರಿಸ್ತೇವೆ. ಮತ್ತು ಯಾತಕ್ಕೋಸ್ಕರ ಆಚರಿಸ್ತೇವೆ? ಜನಜೀವನದ ಬಗ್ಗೆ, ಜನ ಸಮಸ್ಯೆ ಬಗ್ಗೆ ಹೋರಾಟ ಮಾಡೋದಕ್ಕೆ, ಜನರಲ್ಲಿ ಅಧಿಕಾರಿಗಳಲ್ಲಿರ್ತಕ್ಕಂಥ ಭ್ರಷ್ಟಾಚಾರ ತೆಗೆಯೋದಕ್ಕೆ ಹೋರಾಟ ಮಾಡೋದಕ್ಕೆ ಅಂಥೇಳಿ ಪ್ರಗತಿಪರರ ಹೋರಾಟಗಾರರ ಸಂಘ ಅಂತ ಮಾಡ್ಕೊಂಡಿದ್ದಾರೆ. ಈ ಹೋರಾಟ ಸಂಘದ ಅಧ್ಯಕ್ಷರು ನಮ್ಮ ನಾಗರಾಜ್ ಅವರು, ವಿಸ್ಡಮ್ ನಾಗರಾಜ್ ಅವರು, ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ರವಿಕುಮಾರ್ ಅವರು, ಮತ್ತು ಉಪಾಧ್ಯಕ್ಷರು CM ಬೈರೇಗೌಡ ಅವರು. ಇವರೆಲ್ಲನೂ ಯುವಕರು ಸೇರಿ ಅಚ್ಚುಕಟ್ಟಾಗಿ ತಾವೇ ದುಡ್ಡು ಹಾಕ್ಕೊಂಡು ತಾವೇ ರಾಜ್ಯೋತ್ಸವ ಮಾಡಿದರು. ಆ ರಾಜ್ಯೋತ್ಸವದಲ್ಲಿ ಅವರು ಹೇಳಿದರು, ನಾವು ಬರೀ ವಸ್ತುಗಳು, ನಾಡೋತ್ಸವಗಳು ಮಾಡೋದಲ್ಲ, ಆ ವಸ್ತುಗಳಲ್ಲಿ ನಮ್ಮ ಸಮಸ್ಯೆಗಳೇನಿವೆ, ನಮ್ಮ ರೈತರ ಸಮಸ್ಯೆ ಏನಿದೆ ಅಥವಾ ನಮ್ಮ ಸಮಾಜದಲ್ಲಿ ಆಗ್ತಕ್ಕಂಥ ಭ್ರಷ್ಟಾಚಾರ ಏನಿದೆ, ಇದ್ರ ವಿರುದ್ಧ ಹೋರಾಟ ಮಾಡೋದಕ್ಕೆ ನಾವು ಈ ಸಂಘಟನೆ ಮಾಡ್ಕೊಂಡಿರೋದು. ಯಾವುದೇ ರೀತಿಯ ಭ್ರಷ್ಟಾಚಾರ ಆಗಿ ರೈತರಿಗೆ ಅನ್ಯಾಯ ಆಗ್ತದೆ, ಜನಕ್ಕೆ ತೊಂದರೆ ಆಗ್ತದೆ ಅಂದರೆ ಅದ್ರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ನಾವು ಹೋರಾಟ ಮಾಡೋ ಉದ್ದೇಶದಿಂದ ಈ ರಾಜ್ಯೋತ್ಸವನ ಆಚರಿಸ್ತಾ ಇದ್ದೀವಿ ಅಂತ ಹೇಳಿದ್ರು. ಇದನ್ನು ಎಲ್ಲ ಸಂಘಗಳು ಅನುಕರಿಸಿದ್ದೇ. ಆದರೆ ಪ್ರತಿ ಸಂಘಗಳು ಕೂಡ ನಮ್ಮ ಭಾಗದಲ್ಲಿರ್ತಕ್ಕಂಥ ಆಡಳಿತದ ಅನ್ಯಾಯಗಳು, ಭ್ರಷ್ಟಾಚಾರ ಅಥವಾ ಸಮಾಜಘಾತಕರು ಅಧಿಕಾರಕ್ಕೆ ಬಂದಿದೆ ಆದರೆ, ಅಥವಾ ಭ್ರಷ್ಟರ ಅಧಿಕಾರ ನಡೆಸ್ತಾ ಇರೋದೇ ಆದರೆ, ಸರ್ಕಾರಗಳು ಮಾಡ್ತಕ್ಕಂಥ ತಪ್ಪುಗಳನ್ನ, ಸರ್ಕಾರಗಳ ಜನವಿರೋಧಿ ಕಾರ್ಯಗಳನ್ನ ಖಂಡಿಸಿ ಜನರಲ್ಲಿ ಜಾಗೃತಿ ಮೂಡಿಸೋದೇ ಆದರೆ ಇದು ಬಹಳ ದೊಡ್ಡ ಅನುಕೂಲ ಆಗ್ತದೆ. ಇಂತಹ ರಾಜ್ಯೋತ್ಸವಗಳು ನಡೀಬೇಕು. ಯಾಕೆಂದರೆ ಭಾಷಾ ರಾಜ್ಯಗಳು ಒಂದಾಗಿರೋದು ಇವತ್ತು ಇಲ್ಲ, ಇದು ಬದಲಾವಣೆ ಆಗ್ತಾಯಿದೆ. ನಮ್ಮ ರಾಜ್ಯೋತ್ಸವ ಆಗಿ 70 ವರ್ಷ ಆಯಿತು. ಈಗಾಗಲೇ ಅನೇಕ ಭಾಷೆಗಳು ಮಾತಾಡ್ತಕ್ಕಂಥ ರಾಜ್ಯಗಳು ಒಡೆದೋಗಿವೆ. ಉತ್ತರ ಪ್ರದೇಶ 2 ಭಾಗ ಆಗಿದೆ, ಬಿಹಾರ 2 ಭಾಗ ಆಗಿದೆ, ಮತ್ತು ಮಧ್ಯಪ್ರದೇಶ 2-3 ಭಾಗ ಆಗಿದೆ. ಈಗ ಮಹಾರಾಷ್ಟ್ರನಲ್ಲಿ ಕೂಡ ನಾಗ್ಪುರ ಮತ್ತು
ಬಾಂಬೆ ಭಾಗಗಳು ಬದಲಾವಣೆ ಆಗಬೇಕು ಅಂತೇಳಿ ಮಾತುಕತೆ ನಡೀತವೆ. ಹೀಗೆ ಭಾಷಾವಾರು ರಾಜ್ಯಗಳೂ ಸಹ ಡಿವೈಡ್ ಆಗ್ತವೆ, ಬೇರೆ ಬೇರೆ ಆಗ್ತವೆ. ಕಾರಣ ಏನಂದರೆ ಆಡಳಿತಗಾರರು ನ್ಯಾಯವಾಗಿ ಆಡಳಿತ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣ ಒಂದಾದರೆ, ಇನ್ನೊಂದು ಕಡೆ ಅಭಿವೃದ್ಧಿ ಆಗ್ತದೆ, ಇನ್ನೊಂದು ಕಡೆ ಅಭಿವೃದ್ಧಿ ಆಗೋಲ್ಲ, ನಮಗೆ ಪ್ರಾತಿನಿಧ್ಯ ಅಲ್ಲ, ನಮ್ಗೆ ಅನುಕೂಲಗಳಿಲ್ಲ, ನಮ್ಗೆ ಅವಕಾಶಗಳಿಲ್ಲ ಅನ್ನೋ ಕಾರಣಕ್ಕೋಸ್ಕರನೂ ಆಗ್ತಾಯಿದೆ. ಅದೇ ರೀತಿ ಈಗ ಕರ್ನಾಟಕ ರಾಜ್ಯ ಆದಮೇಲೆ ಕೂಡ ಆಗೋದಕ್ಕೆ ಮೊದಲು ಮೈಸೂರು ಭಾಗ ಆಗಿತ್ತು. ಹಳೆ ಮೈಸೂರು ಬಹಳ ಮುಂದುವರೆದ ಭಾಗ ಆಗಿತ್ತು. ಇಲ್ಲಿನ ಜನಕ್ಕೆ ಹೊಸ ಭಾಗಗಳಲ್ಲಿ ಸೇರೋ ಇಚ್ಛೆ ಇರಲಿಲ್ಲ. ಅದೇ ರೀತಿ ಈಗ ಕರ್ನಾಟಕ ರಾಜ್ಯೋತ್ಸವ ಆದ ನಂತರ 70 ವರ್ಷಗಳಾದ ಮೇಲೆ ಇಲ್ಲಿನ ಉತ್ತರ ಭಾಗದ ಜನ ನಮಗೆ ಅಭಿವೃದ್ಧಿಗೆ ಹಣ ಸಾಕಷ್ಟು ಸಿಗ್ತಾ ಇಲ್ಲ, ನಾವು ನಮ್ಮ ಆಡಳಿತ ನಮಗೆ ಅನುಕೂಲವಾಗಿಲ್ಲ, ಉತ್ತರ ಕರ್ನಾಟಕ ಬೇರೆ ಆಗಬೇಕು ಅಂತ ಮಾತೆತ್ತಿದ್ದಾರೆ ರಾಜೀವ್ ಕಾಗೆ ಮತ್ತು ಕೆಲವು ನಾಯಕರು. ಅದೇ ರೀತಿ ದಕ್ಷಿಣ ಭಾಗದಲ್ಲಿ ಕೂಡ ಹಳೆ ಮೈಸೂರಿನಲ್ಲಿ ಕೂಡ ಕೆಲವರು ನಮ್ಮ ಹಳೆ ಮೈಸೂರು ಏನಿತ್ತು ಆ ಮೈಸೂರೇ ಆಗಬೇಕು, ಆವಾಗ ನಮ್ಮ ಅಭಿವೃದ್ಧಿ ಅನುಕೂಲ ಆಗ್ತದೆ, ನಮ್ಮ ಜನಜೀವನ ಉತ್ತಮಗೊಳ್ತದೆ ಅನ್ನೋ ಭಾವನೆ ಇದೆ. ಆದ್ದರಿಂದ ರಾಜ್ಯೋತ್ಸವಗಳು ಕೇವಲ ಭಾಷೆ ಮೇಲೆ ಹೋರಾಟ ಮಾಡೋದಲ್ಲದೆ ಆ ಆಧಾರದಲ್ಲೇ ತಮ್ಮ ಸಮಾಜದಲ್ಲಿ ಆಗತಕ್ಕಂಥ ಅನ್ಯಾಯಗಳ ವಿರುದ್ಧ ಮತ್ತು ಜನಕ್ಕಾಗಬೇಕಾದ ಅನುಕೂಲ, ಜನಜೀವನ, ಜನಕ್ಕೆ ಬರ್ತಕ್ಕಂಥ ಆದಾಯ, ಜನರ ಉದ್ಯೋಗ, ಜನರ ಶಿಕ್ಷಣ, ಇಂಥವುಗಳ ಬಗ್ಗೆ ಹೋರಾಟ ಮಾಡಿದ್ದೇ ಆದರೆ ಆಗ ಭಾಳ ಉತ್ತಮವಾಗ್ತದೆ. ಕನ್ನಡ ಸಂಘಗಳು ಕರ್ನಾಟಕ ರಾಜ್ಯೋತ್ಸವದಲ್ಲಿ ಇಂತಹ ವಿಷಯಗಳನ್ನ ಮಾಡಲಿ ಅಂತೇಳಿ ಆಶಿಸೋಣ.